ಹಾಯ್ ಆಲ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಮೇಘನಾ ವ್ಲಾಗ್ಸ್. ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಒಂದು ಕ್ಲೀನಿಂಗ್ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತಾ ಇದ್ದೀನಿ. ಶಿವರಾತ್ರಿ ಹಬ್ಬ ಹತ್ತಿರ ಬರ್ತಾ ಇದೆ. ಯಾವುದೇ ಹಬ್ಬ ಬಂದರೆ ಸಾಕು, ಹೆಣ್ಮಕ್ಳಿಗೆ ಫಸ್ಟ್ ಯೋಚನೆ ಮಾಡೋದೇ ಮನೆ ಕ್ಲೀನಿಂಗ್ ಮಾಡಬೇಕು ಅಂತ. ಅದರಲ್ಲೂ ಒಂದು ಕನ್ಫ್ಯೂಷನ್ ಇರುತ್ತೆ, ಎಲ್ಲಿಂದ ಮನೇನ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಲಿ. ಫಸ್ಟ್ ಕಿಚನ್ ಕ್ಲೀನ್ ಮಾಡಲಾ, ಇಲ್ಲ ದೇವ್ರ ಮನೆ ಕ್ಲೀನ್ ಮಾಡಲಾ, ಇಲ್ಲ ಡಸ್ಟಿಂಗ್ ಮಾಡಲಾ, ಈ ಥರ ಯೋಚನೆ ಮಾಡ್ತಾ ಮಾಡ್ತಾ ಒಂದು 3 ದಿನ ಕಳೆದ್ಬಿಡ್ತೀವಿ. ಆಮೇಲೆ ಹಬ್ಬ ಹತ್ತಿರ ಅಂತ ಬಂತು ಅಂತ ಕ್ಲೀನಿಂಗ್ ಶುರು ಮಾಡ್ಕೋತೀವಿ. ಹಾಗೆ ನಾನು ಕೂಡ ಇವತ್ತು ಫಸ್ಟ್ ನಾನು ಮಾಡೋದು ಏನಂತ ಅಂದರೆ, ಎಲ್ಲ ಕೆಲಸಕ್ಕೂ ಮುಂಚೆನೇ ಹಬ್ಬದ ಟೈಮಲ್ಲಿ ಹೀಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಂದ್ರೆ ಮೊದಲು ಅಂದರೆ ಮೇಲೆಯಿಂದ ಕೆಳಗೆ ಆ ಥರ ಅಲ್ವಾ, ಫಸ್ಟ್ ಡಸ್ಟಿಂಗ್ ಮಾಡ್ಕೋತೀನಿ. ಇಡೀ ಮನೆ ಡಸ್ಟಿಂಗ್ ಮಾಡ್ಕೋತೀನಿ. ಆವತ್ತಿನ ದಿನ ಪೂರ್ತಿ ಧೂಳು ತೆಗೆಯೋದು, ಅದು ಬಿಟ್ಟು ಬೇರೆ ಯಾವುದೇ ಕ್ಲೀನಿಂಗ್ ಮಾಡ್ಕೊಳ್ಳೋದಿಲ್ಲ. ಮೇಲೆಯಿಂದ ಡಸ್ಟಿಂಗ್ ತೆಗೆದಾಗ ಅಂದರೆ ಮತ್ತೆ ಕ್ಲೀನ್ ಮಾಡಿರೋದೆಲ್ಲ ವೇಸ್ಟ್ ಆಗುತ್ತೆ. ಡಸ್ಟಿಂಗ್ ಆದಮೇಲೆ ವಿಂಡೋಸ್ನೆಲ್ಲ ನಾನು ತೇವದ ಬಟ್ಟೆಯಲ್ಲಿ ಈಗ ಒರೆಸ್ಕೋತಾ ಇದ್ದೀನಿ. ಡಸ್ಟಿಂಗ್ ಮಾಡೋಕ್ಕೆ ಮುಂಚೆನೇ ನಾನು ಕರ್ಟನ್ಸ್ನೆಲ್ಲ ವಾಶ್ ಮಾಡೋಕ್ಕಾಗಿದ್ದೆ. ಈಗ ಕರ್ಟನ್ಸ್ನೆಲ್ಲ ತಂದು ಹಾಕ್ತಾ, ಮನೇಲಿ ಧೂಳು ಇರಬಾರ್ದು ಅಂತ ಹೇಳ್ತಾರೆ. ಈಗ ನಾವು ಕೆಲಸ ಮಾಡ್ಕೋಬೇಕು, ಮನೆ ಯಾವಾಗಲೂ ಕ್ಲೀನಾಗಿರಬೇಕು ಅಂದರೆ ಒಂದು ರೋಟೀನನ್ನು ಫಾಲೋ ಮಾಡ್ಕೋಬೇಕು. ವೀಕ್ಲಿ ಕ್ಲೀನಿಂಗ್, ಮಂತ್ಲಿ ಕ್ಲೀನಿಂಗ್ ಅಂತ ಹೇಳ್ಬಿಟ್ಟು ಡೈಲಿ ಕ್ಲೀನಿಂಗ್, ಈ ಮೂರು ಒಂದು ರೋಟೀನನ್ನು ನಾವು ಫಾಲೋ ಮಾಡಿದ್ರೆ ಮನೆ ಯಾವಾಗಲೂ ಕ್ಲೀನಾಗಿರುತ್ತೆ. ಹಾಗೆ ನಾನು ಸೋಫಾನೆಲ್ಲ ತೆಗೆದು ವಾಶ್ಗೆ ಹಾಕ್ತಾಯಿದ್ದೀನಿ. ಮೇಲೆ ಧೂಳು ತೆಗ್ದಿರೋದ್ರಿಂದ ಸೋಫಾ ಎಲ್ಲ ಧೂಳಾಗಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿರೋ ಸೋಫಾ ಕವರ್ನ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮೇಲೆ ಅಲ್ಲಿ ಗುಬ್ಬಚ್ಚಿ ಗೂಡು ಮಾಡ್ಕೊಂಡಿದ್ದೆ. ಗುಬ್ಬಚ್ಚಿ ಮನೇಲಿ ಇರಬೇಕು ಅಂತ ಹೇಳ್ತಾರೆ, ಅದಕ್ಕೆ ನಾನು ಗೂಡು ತೆಗೆದಿಲ್ಲ. ಅದರಲ್ಲಿ ಮರಿ ಮಾಡ್ಕೊಂಡಿದ್ದೆ. ಆ ಮರಿ ಹಾರೋ ಥರ ಆದರೆ ಅದು ಹೋಗಿಬಿಡುತ್ತೆ, ಅದಕ್ಕೆ ನಾನು ಆ ಗೂಡು ತೆಗಿಯೋದಕ್ಕೆ ಹೋಗಿಲ್ಲ. ಲಿವಿಂಗ್ ಏರಿಯಾ ಎಲ್ಲ ಫುಲ್ ಧೂಳೆಲ್ಲ ತೆಗೆದು ಕಂಪ್ಲೀಟ್ ಮಾಡಿಕೊಂಡೆ. ಈಗ ನಾನು ರೂಮ್ ಕ್ಲೀನ್ ಮಾಡೋಣ ಅಂತ ಬಂದೆ. ನನ್ನ ಮಕ್ಕಳು ಯಾವ ಥರ ಮಾಡಿದ್ದಾರೆ ನೋಡಿ ಬೊಂಬೆನ. ಮಂತ್ಲಿ ಒನ್ಸ್ ನಾನೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಅದಕ್ಕೆ ಜಾಸ್ತಿ ಮೆಸ್ಸಿ ಥರ ಏನೂ ಇರಲಿಲ್ಲ. ಹಾಗೆ ಅದೆಲ್ಲ ತೆಗೆದು ಧೂಳೆಲ್ಲ ತೆಗಿತಾ ಇದ್ದೀನಿ. ಹಾಗೆ ಮೇಲೆ ಎಲ್ಲ ಡಸ್ಟ್ ತೆಗ್ದಿದ್ದೀನಲ್ವಾ, ಬೆಡ್ ಕವರ್ನ ಚೇಂಜ್ ಮಾಡ್ಕೊಳ್ಳೋಣ ಅಂತ ತೆಗೆದು ವಾಶ್ಗೆ ಹಾಕಿದ್ದೀನಿ. ವಾಶ್ ಮಾಡಿರೋ ಬೆಡ್ ಕವರ್ನ ಹಾಕಿದ್ದೀನಿ. ಸೊ ಹಂಗೆ ಕಸ ಎಲ್ಲನೂ ತೆಗೆದ್ಬಿಡೋಣ ಅಂದ್ಬಿಟ್ಟು ತೆಗಿತಾ ಇದ್ದೀನಿ. ಸೊ ಫೈನಲಿ ನೋಡಿ ಈ ಥರ ಕಾಣ್ತಾ ಇದೆ. ಆಗಲೇ ಗೊಂಬೆ ಸ್ಟಿಚ್ಚೆಲ್ಲ ಬಿಚ್ಕೊಬಿಟ್ಟಿತ್ತು, ಹಾಗೆ ಎಲ್ಲ ಸ್ಟಿಚ್ ಮಾಡಿಕೊಂಡೆ. ಈ ವಿಡಿಯೋನ ಯಾಕೆ ಶೇರ್ ಮಾಡ್ಕೋತಾ ಇದ್ದಾರೆ ಅನ್ಕೋಬೋದು. ಯಾಕಂದರೆ ಒಂದು ಕ್ಲೀನಿಂಗ್ ವಿಡಿಯೋ ಅಥವಾ ಮೋಟಿವೇಶನ್ ಆಗಿ ನಿಮಗೆ ನಾವು ಕ್ಲೀನ್ ಮಾಡ್ಕೋಬೇಕು ಅಂತ ಒಂದು ಐಡಿಯಾ ಬರುತ್ತೆ. ಸೊ ಹಾಗಾಗಿ ನಾವು ಅಷ್ಟೇ, ಯಾರಾದರೂ ಒಬ್ಬರ ಮನೆಗೆ ಹೋಗಿ ನೋಡ್ತೀವಿ, ತುಂಬ ಚೆನ್ನಾಗಿ ನೀಟಾಗಿ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಅಂದ ತಕ್ಷಣ ನಮಗೂ ಒಂದು ಮೈಂಡ್ ಬರುತ್ತೆ, ನಾವು ನೀಟಾಗಿ ಇಟ್ಕೋಬೇಕು, ಸ್ವಲ್ಪ ಮನೇನ ಆರ್ಗನೈಸ್ ಆಗಿ ಇಟ್ಕೋಬೇಕು ಅಂತ. ಆ ಒಂದು ಉದ್ದೇಶಕ್ಕೆ ನಿಮ್ಮ ಹತ್ರ ನಾನು ಈ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ರೆಗ್ಯುಲರ್ ಆಗಿ ಕ್ಲೀನ್ ಮಾಡೋದೇನು, ಡೀಪ್ ಕ್ಲೀನ್ ಮಾಡೋದೇ ಅಂದರೆ ಏನು? ಡೀಪ್ ಕ್ಲೀನ್ ಅಂದರೆ ಎಕ್ಸ್ಟ್ರಾ ಕೆಲಸ ಇರುತ್ತೆ. ರೆಗ್ಯುಲರ್ ಅಂದರೆ ನಾರ್ಮಲ್ ನಾವು ಕೌಂಟರ್ ಟಾಪ್ ಒರೆಸ್ಕೊಳ್ಳೋದು, ಶೆಲ್ಫ್ ಒರೆಸ್ಕೊಳ್ಳೋದು, ಪಾತ್ರೆ ತೊಳೆಯೋದು, ಈ ರೀತಿ ಇರುತ್ತೆ. ಡೀಪ್ ಕ್ಲೀನ್ ಅಂದರೆ ಮೇಲೆ ಡಸ್ಟ್ ಮಾಡೋದು, ಫ್ಯಾನ್ ಕ್ಲೀನ್ ಮಾಡೋದು, ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಬರಲ್ಲ. ಅದಕ್ಕೆ ಡೀಪ್ ಕ್ಲೀನ್ ಅನ್ನೋ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ. ಸೊ ಫೈನಲಿ ಈ ರೂಮ್ನ ಕ್ಲೀನ್ ಮಾಡಿಕೊಂಡೆ. ಆಗಲೇ ಟೈಮ್ ನೋಡಿದ್ರೆ 3:05 ಆಗಿತ್ತು. ಹೊಟ್ಟೆ ಹಸೀತಾ ಇತ್ತು. ಅಡುಗೆ ಮಾಡ್ಕೊಂಡು ತಿನ್ನೋಷ್ಟಕ್ಕೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಒಂದು ಸೌತೆಕಾಯಿ ಇತ್ತು, ಕಟ್ ಮಾಡಿಕೊಂಡು ಉಪ್ಪು ಖಾರ ಹಾಕ್ಕೊಂಡು ಒಂದು 5 ನಿಮಿಷ ಕೂತ್ಕೊಂಡು ತಿಂದು ಹಾಗೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಲಿವಿಂಗ್ ಏರಿಯಾನ ಫುಲ್ ಕಂಪ್ಲೀಟಾಗಿ ಡಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ರೂಮ್ಸ್ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಈಗ ಡೈನಿಂಗ್ ಏರಿಯಾನ ಕ್ಲೀನ್ ಮಾಡ್ಕೋತಾ ಇದ್ದೀನಿ.
ಮನೆ ಕ್ಲೀನ್ ಮಾಡೋದನ್ನು ಆದಷ್ಟು ಎಂಜಾಯ್ ಮಾಡ್ಕೋಬೇಕು. ಕಷ್ಟ ಅಂತ ಅಂದ್ಕೊಂಡು ಮಾಡ್ಕೊಳ್ಳೋಕೆ ಹೋಗಬಾರ್ದು. ಏಕೆಂದರೆ ಸ್ವಚ್ಛವಾಗಿರೋ ಮನೆ ನೋಡಿದ್ರೆ ಮನಸ್ಸು ತುಂಬ ಸ್ವಚ್ಛವಾಗಿರುತ್ತೆ. ಅಂದರೆ ತುಂಬ ಶಾಂತವಾಗಿರುತ್ತೆ. ನಿಮಗೆ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ, ಮನೆ ಡೀಪ್ ಕ್ಲೀನ್ ಮಾಡೋದಕ್ಕೆ ಆಗ್ತಾ ಇಲ್ಲ, ತುಂಬ ಬೋರ್ ಆಗುತ್ತೆ ಅಂತಂದರೆ ನಿಮ್ಗೆ ಇಷ್ಟ ಯಾರಾದರೂ ಅಮ್ಮ, ಅಣ್ಣ, ತಂಗಿ, ಅಕ್ಕ ಯಾರಿಗಾದರೂ ಕಾಲ್ ಮಾಡಿಕೊಂಡು ಮಾತಾಡಿಕೊಂಡು ಕೆಲಸ ಮಾಡ್ಕೊಳ್ಳಿ. ಟೈಮ್ ಹೋಗೋದೇ ಗೊತ್ತಾಗಲ್ಲ. ಈಗಿನ ಎಲ್ಲ ಹೆಣ್ಮಕ್ಳಿಗೂ ಸಾಂಗ್ಸ್ ಹಾಕ್ಕೊಂಡು ಕೆಲಸ ಮಾಡ್ತಾರೆ. ನಾನು ಕೂಡ ಅಷ್ಟೇ, ನನಗೂ ಸಾಂಗ್ಸ್ ಕೇಳಿಕೊಂಡು ಕೆಲಸ ಮಾಡೋದಂದರೆ ತುಂಬ ಇಷ್ಟ. ಸಾಂಗ್ಸ್ ಕೇಳ್ತಾ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟಿರ್ತೀವಿ. ಹಾಗಾಗಿ ಆದಷ್ಟು ಟ್ರೈ ಮಾಡಿ ಎಷ್ಟಾಗುತ್ತೋ ಅಷ್ಟು ಪ್ಲ್ಯಾನಿಂಗ್ ಮಾಡಿಕೊಂಡು ರಿಸ್ಕ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ರಿಸ್ಕ್ ಮಾಡ್ಕೊಂಡಷ್ಟು ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಯಿತು ಅನ್ನೋ ಥರ ಫೀಲ್ ಬಂದುಬಿಡುತ್ತೆ. ವೀಕ್ಲಿ ಕ್ಲೀನ್ ಮಾಡ್ಕೊಳೋರಿಗೆ ಮಂತ್ಲಿ ಕ್ಲೀನ್ ಮಾಡೋದು ತುಂಬ ಈಸಿ, ಕಷ್ಟ ಏನು ಆಗೋದಿಲ್ಲ. ಸೊ ಫೈನಲಿ ಎಲ್ಲ ಟೆಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಮನೆ ಒರೆಸ್ಕೊಬಿಡೋಣ ಅಂದ್ಬಿಟ್ಟು ಒರೆಸ್ಕೋತಾ ಇದ್ದೀನಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.